ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿ ಭರ್ಜರಿ ಜಯ ಗಳಿಸಿದೆ. ಸಿದ್ದರಾಮಯ್ಯ ಆ್ಯಂಡ್ ಸರ್ಕಾರಕ್ಕೆ ಮೋದಿ ಪಡೆ ಆಘಾತವನ್ನೇ ಕೊಟ್ಟಿದೆ. ಕರ್ನಾಟಕದಲ್ಲಿ ಬಿಜೆಪಿ ಜಯಭೇರಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಯಾವ ರೀತಿ ಬಿಜೆಪಿಗೆ ಸಂತಸವನ್ನ ತಂದಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಜಟಾಪಟಿ ಎಷ್ಟು ತನಕ ಅಂದ್ರೆ ಸರ್ಕಾರದ ಬುಡ ಯಾವತ್ತಾದರೂ ಶೇಕ್ ಆಗಬಹುದು, ಬುಡ ಮೇಲಾಗಬಹುದು ಅನ್ನೋ ತನಕದ ಪರಿಸ್ಥಿತಿ ಇರೋವಾಗ ಯಾರಿಗೆ ಪಟ್ಟ ಕಟ್ಟಿದ್ರು, ಇರೋರನ್ನ ಇರಿಸಿದ್ರು ಸಮಸ್ಯೆನೇ ಕಿತ್ತೆದ್ದು ಹೋಗುತ್ತಾ ಒಂದು ಟೀಮ್ ಅನ್ನೋವಂತಹ ಸ್ಥಿತಿ ಉದ್ಭವಿಸಿರುವಾಗಲೇ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅಧಿಕಾರದಲ್ಲಿರುವಂತಹ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ. ಬಿಜೆಪಿ ಜಯಭೇರಿ. ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಹೊಸದಾಗಿ ರಚನೆಯಾಗಿರುವಂತಹ ಪಟ್ಟಣ ಪಂಚಾಯತ್ ಎಲೆಕ್ಷನ್ನಲ್ಲಿ ಬಿಜೆಪಿ ಭರ್ಜರಿ ಜಯವನ್ನು ದಾಖಲಿಸಿದೆ ಕರ್ನಾಟಕದಲ್ಲಿ. ಎಲ್ಲೆಲ್ಲಿ ಏನೇನು ಮತ್ತು ಇದು ಯಾವ ರೀತಿ ದಿಕ್ಸೂಚಿಯಾಗಿದೆ ಬಿಜೆಪಿ ಹೈಕಮಾಂಡ್ ತನಕ. ಇದು ಕೇವಲ 4 ಪಟ್ಟಣ ಪಂಚಾಯಿತಿಗಳ ರಿಸಲ್ಟ್ ಆದ್ರೂ ಹೈಕಮಾಂಡ್ ತನಕ ಈ ಸಂದೇಶ ತಲುಪಿರೋದು, ಅಂದರೆ ಈ ಒಂದು ರಿಪೋರ್ಟ್ ತಲುಪಿರೋದು. ಕರ್ನಾಟಕ ಬಿಜೆಪಿಯಲ್ಲಿ ಸಂಭ್ರಮಾಚರಣೆ ಶುರುವಾಗಿರೋದು. ಡೀಟೇಲ್ಸ್ ನೋಡ್ತಾ ಹೋಗೋಣ. ನೋಡಿ, ಭಾನುವಾರ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪ್ರಮುಖ ಪ್ರತಿಪಕ್ಷ ಬಿಜೆಪಿ ಭರ್ಜರಿಯಾಗಿ ಜಯವನ್ನು ಸಾಧಿಸಿದೆ. ಹೊಸದಾಗಿ ರಚನೆಯಾದಂಥ 4 ಪಟ್ಟಣ ಪಂಚಾಯಿತಿಗಳು, ಒಟ್ಟು 76 ಸ್ಥಾನಗಳಿದ್ವು. ಆ 76 ಸ್ಥಾನಗಳ ಪೈಕಿ ಬಿಜೆಪಿ 47 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಆಡಳಿತಾರೂಢ ಕಾಂಗ್ರೆಸ್ 23 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿದೆ. JDS 1, SDPI 3, ಪಕ್ಷೇತರರು 2 ಸ್ಥಾನ ಗಳಿಸಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಲೋಕಲ್ ಬಾಡಿ ಎಲೆಕ್ಷನ್ನು ಆಡಳಿತ ಪಕ್ಷದ ಪರವಾಗಿಯೇ ಆಗೋದು ಅಂತಾನೆ ಅಲ್ವಾ ಇರೋದು. ಈಗ ಮೊನ್ನೆ ಕೇರಳದಲ್ಲಾಯಿತು, ಭರ್ಜರಿಯಾಗಿ ಅಲ್ಲಿ ಕಾಂಗ್ರೆಸ್ ಮೈತ್ರಿ ಗೆಲುವನ್ನು ಸಾಧಿಸ್ತು. ಗೋವಾದಲ್ಲಾಯಿತು, ಅಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಗದ್ದುಗೆ ಹಿಡಿತು. ಮತ್ತೆ ಈ ರೀತಿ ಆಡಳಿತ ಪಕ್ಷದ ಪರವಾಗಿರುತ್ತೆ, ಚೇಂಜ್ ಆಗಲ್ಲ ಅಂತಲ್ಲ, ಬಟ್ ಆಡಳಿತ ಪಕ್ಷಕ್ಕೆ ಪ್ಲಸ್ ಇರುತ್ತೆ ಸಾಮಾನ್ಯವಾಗಿ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಸು ಮುಗ್ಗರಿಸಿದೆ ಈ 4 ಪಟ್ಟಣ ಪಂಚಾಯಿತಿ ಎಲೆಕ್ಷನ್ನಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ 1, ದಕ್ಷಿಣ ಕನ್ನಡ ಜಿಲ್ಲೆಯ ಬಜಪೆ, ಕಿನ್ನಿಗೋಳಿ, ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಮಂಕಿ, ಇದಿಷ್ಟು 4 ಪಟ್ಟಣ ಪಂಚಾಯಿತಿಗಳಿಗೆ ನಡೆದಂಥ ಚುನಾವಣೆ. ಮತ ಎಣಿಕೆ ಬುಧವಾರ ನಡೀತು. ಆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಇದು ಮುಂಬರುವಂಥ ಲೋಕಲ್ ಬಾಡಿ ಎಲೆಕ್ಷನ್ ಮತ್ತು ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿ ಅಂತ ಬಿಜೆಪಿಯ ಸಂಭ್ರಮಾಚರಣೆ ಶುರುವಾಗಿದೆ. ಯಾಕಂದರೆ ಕಾಂಗ್ರೆಸ್ನ ಹಿಡಿತಾ ಇರೋ ಕಡೆಗಳಲ್ಲೂ ಬಿಜೆಪಿ ಗೆದ್ದಿದೆ. ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಅಂತ ಬಂದರೆ ಬಿಜೆಪಿ ಹಿಡಿತಾ ಅಂತ ಅಂದುಕೊಳ್ಳೋದಾದರೆ ಅಲ್ಲೂ ಬಿಜೆಪಿ ಗೆದ್ದುಕೊಂಡಿದೆ. ಸೊ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಕಂಪ್ಲೀಟ್ ಆಗಿ ನೆಲ ಕಚ್ಚಿದೆ ಅನ್ನೋದ್ರ ಒಂದು ಎಕ್ಸಾಂಪಲ್ ಇದು ಅಂತಾನೆ ಬಿಜೆಪಿ ಇದನ್ನು ವಿಶ್ಲೇಷಿಸ್ತಾ ಇರೋದು. ಯಾಕಂದರೆ ಒಂದು ಆಡಳಿತ ಸ್ಥಿರತೆಯೇ ಕಾಣಿಸ್ತಿಲ್ಲ. CM DCM ಫೈಟಿಂದಾಗಿ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅನುದಾನ ಇಲ್ಲ ಅನ್ನುವಂಥ ಆಕ್ರೋಶ ಕಾಂಗ್ರೆಸ್ ಪಕ್ಷದ ಶಾಸಕರಿಂದ ಸೆಷನ್ನಲ್ಲಿ ಪ್ರತಿಧ್ವನಿಸ್ತು. ಗೃಹಲಕ್ಷ್ಮಿ ಹಣ 5,000 ಕೋಟಿ ಸ್ಕ್ಯಾಮ್ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಯಾಕಂದರೆ 5,000 ಕೋಟಿ ಮಿಸ್ ಆಗಿರೋದನ್ನ ಸರ್ಕಾರವೇ ಒಪ್ಪಿಕೊಂಡಿದೆ, ಕ್ಷಮೆ ಕೇಳಿದೆ ರಾಜ್ಯದ ಜನರ ಮುಂದೆ. ಇಷ್ಟೆಲ್ಲ ನೋಡಿದೀವಲ್ವಾ. ಸೊ ಆ ಒಂದು ಬೆಳವಣಿಗೆ ಈಗ ದಿಢೀರ್ ಅಂತ ಆಗಿರೋದಲ್ಲ. ವರ್ಷಗಟ್ಟಲೆ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಅಭಿವೃದ್ಧಿ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದೆ ಅನ್ನೋದನ್ನು ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ. ಇದೆಲ್ಲದರ ಎಫೆಕ್ಟೇ ಇದು. ಮತ್ತು ರಾಜ್ಯವ್ಯಾಪಿ ಆಡಳಿತ ವಿರೋಧಿ ಅಲೆ ಅಪ್ಪಳಿಸಿದೆ ಅಂತ ಈಗ ಬಿಜೆಪಿ ಮುಗಿಬಿದ್ದಿರೋದು. ಕನ್ನಡಿ ತೋರಿಸಿದ್ದಾರೆ ನಿಮಗೆ, ಜನ ನೋಡ್ಕೊಳ್ಳಿ ಮುಖಾನ ಅಂತ. ಸೊ ಆಡಳಿತಾರೂಢ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಆಗಿರೋದು ಈ ಚುನಾವಣೆಯಲ್ಲಿ. ಬಜಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿ ನಡೆದಂಥ ಚುನಾವಣೆಯಲ್ಲಿ ನೋಡಿ, ಬಜಪೆಯಲ್ಲಿ ಬಿಜೆಪಿ 14, ಕಾಂಗ್ರೆಸ್ 4, SDPI 3, ಪಕ್ಷೇತರರು 1. ಕಿನ್ನಿಗೋಳಿಯಲ್ಲಿ ಬಿಜೆಪಿ 10, ಕಾಂಗ್ರೆಸ್ 8 ಸ್ಥಾನಗಳಲ್ಲಿ ಗೆದ್ದಿರೋದು.
ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಭಾರಿ ಹಿನ್ನಡೆ ಸಂಭವಿಸಿರೋದು. ಇನ್ನು ದೊಡ್ಡಬಳ್ಳಾಪುರ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ 19 ಸ್ಥಾನಗಳ ಪೈಕಿ 14ರಲ್ಲಿ ಬಿಜೆಪಿ ಗೆದ್ದುಕೊಂಡಿದೆ. ಬಾಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತನ್ನ ಮೇಲ್ದರ್ಜೆಗೆ ಏರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಪಟ್ಟಣ ಪಂಚಾಯತ್ ಆಗಿರೋದು. ಹಾಗಾಗಿ ಇಲ್ಲಿ ಎಲೆಕ್ಷನ್ ಆಗಿತ್ತು, ಇದರಲ್ಲಿ ಬಿಜೆಪಿ ಗೆದ್ದುಕೊಂಡಿರೋದು. ನೋಡಿ ಏನು ಹೇಳ್ತಿದೆ ಬಿಜೆಪಿ. ತಕ್ಷಣ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಆಗಬೇಕು. ಇವ್ರಿಗೆ ಸೋಲುವ ಭಯ ಇದೆ. ಫಂಡು ಮತ್ತು ಅಭಿವೃದ್ಧಿ ಗ್ಯಾರಂಟಿ ಎಲ್ಲ ಸುತ್ತಕೊಂಡಿದೆ, ಉರುಳು ಬಿಗಿ ಆಗ್ತಿದೆ. ಹಾಗಾಗಿ ಇವರು ಎಲೆಕ್ಷನ್ ನಡೆಸ್ತಿಲ್ಲ. ತಕ್ಷಣ ಲೋಕಲ್ ಬಾಡಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಬಿಜೆಪಿ ಒತ್ತಾಯಿಸ್ತಿದೆ. ಈಗ ಈ ಕೂಡಲೇ ಘೋಷಿಸಲಿ ಅಂತ ಕೇಳ್ತಿದ್ದಾರೆ. ನೋಡಿ ಏನೇನು ಕಾರಣ ಕೊಡ್ತಿದ್ದಾರೆ ಅಂದರೆ, ಅವರು ಈ ಸಣ್ಣ ಪುಟ್ಟ ಹೊಂದಾಣಿಕೆ ಮಾಡುವ ವಿಷಯದಲ್ಲಿ ರಾಜ್ಯ ಸರ್ಕಾರ ಸಮಯ ವ್ಯರ್ಥ ಮಾಡ್ಕೊಂಡು ಹೋಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಪ್ರಕಟಿಸ್ತಾನೇ ಇಲ್ಲ. ದಿನ ಅದು ಒಂದೊಂದು ಕಾರಣಕ್ಕೆ ಮುಂದಕ್ಕೆ ಹೋಗ್ತಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವವಾಗಿ ಗೆದ್ದಿದೆ. ಅದೇ ಕಾಂಗ್ರೆಸ್ಗಿರುವ ಭಯ. ಗೆದ್ದ ಅಭ್ಯರ್ಥಿಗಳು ಗೆಲುವಿಗೆ ಶ್ರಮಿಸಿದ ಎಲ್ಲ ಕಾರ್ಯಕರ್ತಗಳಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ರಾಜ್ಯಾಧ್ಯಕ್ಷರು ಮತ್ತು ಬಿಜೆಪಿಯ ನಾಯಕರು. ಪ್ರಮುಖವಾಗಿ ಇವರ ಅತಿಯಾದ ತುಷ್ಟೀಕರಣ, ಮುಸಲ್ಮಾನರ ಓಲೈಕೆ, ಬೆಲೆ ಏರಿಕೆ, ಜೊತೆಗೆ ದಲಿತರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಇವರು. SCP TSP ಹಣ. ಹಾಗಾಗಿ ಆ ಸಮುದಾಯ ಈ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಅದ್ರ ಜೊತೆಗೆ ಅಭಿವೃದ್ಧಿ ಅಂತೂ ಶೂನ್ಯ, ಗ್ಯಾರಂಟಿನೂ ಕೊಡ್ತಿಲ್ಲ. ಗ್ಯಾರಂಟಿ ಹೊರೆ ಅನ್ನೋ ಕಾರಣಕ್ಕೆ ಅಭಿವೃದ್ಧಿನೂ ಮಾಡ್ತಿಲ್ಲ. ಹಾಗಾಗಿ ಈ ಸರ್ಕಾರವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಜನ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಆಡಳಿತಾರೂಢ ಕಾಂಗ್ರೆಸ್ಸು ಈ ರೀತಿ ಮುಗ್ಗರಿಸಿದೆ ಅಂದರೆ ಅದು ಸುಮ್ಮನೆ ಅಲ್ಲ ಅಂತ ಮುಗಿಬಿದ್ದಿದ್ದಾರೆ. ಈ 4 ಎಲೆಕ್ಷನ್ಗಳ ಜೊತೆಗೆ ನೋಡಿ, ರಾಯಚೂರು ಜಿಲ್ಲೆಯ ತುರ್ವಿಹಾಳ ಪಟ್ಟಣ ಪಂಚಾಯಿತಿಯ 1 ಸ್ಥಾನಕ್ಕೆ ಉಪಚುನಾವಣೆ ನಡೆದಿತ್ತು. 1-2 ಕಡೆ ಬೇರೆ ಬೇರೆ ಕಡೆಗೆ ದೊಡ್ಡಬಳ್ಳಾಪುರ ನಗರಸಭೆಯ 1 ಸ್ಥಾನನೂ ಕೂಡ ನಡೆದಿತ್ತು. ಅಲ್ಲಿ 1 ನಗರಸಭೆದು ಮತ್ತು ರಾಯಚೂರ್ದು 1 ಪಟ್ಟಣ ಪಂಚಾಯಿತಿನೂ ಅಲ್ಲೂ ಬಿಜೆಪಿ ಗೆದ್ದಿದೆ. ಸೊ ಈಕ್ವಲ್ ಆಗಿ ಅಲ್ಲೊಂದು ಇಲ್ಲೊಂದು, ಕಾಂಗ್ರೆಸ್ ಒಂದು ಬಿಜೆಪಿ ಒಂದು ಅಲ್ಲ, ಕಂಪ್ಲೀಟ್ ಆಗಿ ಬಿಜೆಪಿ 4 ಕಡೆ ಬಾಚಿಕೊಂಡಿರೋದ್ರಿಂದಾಗಿ ಇದು ಕಾಂಗ್ರೆಸ್ಗೆ ಜನ ಛೀಮಾರಿ ಹಾಕ್ತಿರೋದ್ರ ಪ್ರತಿಬಿಂಬ. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಈಗಾಗಲೇ ಗ್ರೌಂಡ್ ರಿಪೋರ್ಟ್ ಸರ್ವೆಯನ್ನು ರೆಡಿ ಮಾಡಿಸಿತ್ತು. ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಕರ್ನಾಟಕದಲ್ಲಿ ಬಿಜೆಪಿ ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಿದೆ ಅಂತ ಕೇಳಿದ್ರೆ, ಬಿಜೆಪಿ JDS ಒಟ್ಟಿಗೆ ಹೋದರೆ 155 ಸೀಟ್ಸನ್ನು ನಾವು ಗೆಲ್ತೀವಿ ಅಂತ ಬಿಜೆಪಿ ಹೈಕಮಾಂಡ್ ಮಾಡಿಸಿರುವಂಥ ಸರ್ವೆ ರಿಪೋರ್ಟ್. ಸಪ್ರೇಟ್ ಆಗಿ ಹೋದರೆ ಸ್ವಲ್ಪ ಕಷ್ಟ ಆಗಬಹುದು. ಹಂಗಂತ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಸಪ್ರೇಟ್ ಆಗಿ ಹೋದರೂ ಪರವಾಗಿಲ್ಲ ಅನ್ನೋದೇ ಬಿಜೆಪಿ ಲೆಕ್ಕಾಚಾರ. ಅಲ್ಲೂ ಒಟ್ಟಿಗೆ ಹೋಗೋ ಬಗ್ಗೆ ಮಾತುಕತೆ ಆಗ್ತಿದೆ. ಆದರೆ ಲೋಕಲ್ ಬಾಡಿಯಲ್ಲಿ ತಮ್ಮ ವೋಟ್ ಶೇರನ್ನು ಜಾಸ್ತಿ ಮಾಡ್ಕೊಳ್ಳೋದು, ತಮ್ಮ ತಳಪಾಯವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದು ಲೆಕ್ಕಾಚಾರ. ಅಕಸ್ಮಾತ್ ಸಪ್ರೇಟ್ ಆಗಿ ಹೋದರೆ, ಆದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗೋದು, ಈ ರೀತಿ ಲೆಕ್ಕಾಚಾರದಲ್ಲಿ ಬಿಜೆಪಿ JDS ಇರೋದು. ಬಹುತೇಕ ಲೋಕಲ್ ಬಾಡಿಗೂ ಹೊಂದಾಣಿಕೆ ಆಗತ್ತೆ ಅಂತಾನೆ ಕುಮಾರಸ್ವಾಮಿ ಅವರೆಲ್ಲ ಹಿಂಟ್ ಕೊಟ್ಟಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿ ಈಗ ನಾಯಕತ್ವದ ಗೊಂದಲ ಇದೆ. ಇಲ್ಲೂ ಕೂಡ ಬಿಜೆಪಿಯಲ್ಲೂ ಕೂಡ ಸಮಸ್ಯೆಗಳಿವೆ. ಅದರ ನಡುವೆಯೂ ಕೂಡ ಬಿಜೆಪಿಗೆ ಈ ರೀತಿ ಜಯ ಸಿಕ್ಕಿದೆ ಅಂದರೆ ಒಂದು ಕ್ಲಾರಿಟಿ ಕೊಟ್ಟು ಬಿಜೆಪಿ ಕರ್ನಾಟಕದಲ್ಲಿ ಮೈತ್ರಿಯೊಂದಿಗೆ ಮುನ್ನುಗ್ಗಿಬಿಟ್ರೆ 150ರ ಗಡಿ ದಾಟೋದ್ರಲ್ಲಿ ಡೌಟೇ ಇಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿ ಈಗ ಕಮಲ ಪಡೆಯ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ಈಗ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಬಹುತೇಕ ಖಚಿತ ಆಗಿದೆ. ಕಾರ್ಯಾಧ್ಯಕ್ಷ ನೇಮಕ ಆಗಿದ್ದು ಎಲೆಕ್ಷನ್ ನಡೆಯುತ್ತೆ. ಇನ್ನೇನು ಸಂಕ್ರಾಂತಿ ಆದಮೇಲೆ ಅಧ್ಯಕ್ಷ ಆಯ್ಕೆ ಫೈನಲ್ ಆಗೋದ್ರಿಂದಾಗಿ ಕರ್ನಾಟಕದತ್ತ ಕೂಡ ಚಿತ್ತ ನೆಟ್ಟು ಇಲ್ಲಿ ಕೆಲಸವನ್ನ ಈಗಲೇ ಶುರು ಮಾಡುವಂಥ ಲೆಕ್ಕಾಚಾರ. ಕರ್ನಾಟಕದಲ್ಲಿ ಗ್ಯಾರಂಟಿಯೇ ಕಾಂಗ್ರೆಸ್ಗೆ ಮುಳುವಾಗಲಿದೆ ಅಂತ ಅವರ ರಿಪೋರ್ಟ್. ಯಾಕಂದ್ರೆ ಗ್ಯಾರಂಟಿ ನಂಬ್ಕೊಂಡು ಇವರು ಎಲೆಕ್ಷನ್ಗೆ ಹೋಗ್ತಾರೆ, ಗ್ಯಾರಂಟಿ ನಂಬ್ಕೊಂಡು ಬೇರೆ ಏನು ಮಾಡ್ತಿಲ್ಲ. ಗ್ಯಾರಂಟಿ ಕಾರಣದಿಂದಾಗಿ ಅನುದಾನ ಇಲ್ಲದೆ ನಾವು ಮುಂದಿನ ಎಲೆಕ್ಷನ್ಗೆ ನಿಲ್ಲಕ್ಕೆ ಆಗ್ತಿಲ್ಲ ಅಂತ ಶಾಸಕರೇ ಛೀಮಾರಿ ಹಾಕ್ತಿದ್ದಾರೆ. 1000 ಕೋಟಿ ಬರುತ್ತೆ ಅಂದ್ಕೊಂಡಿದ್ವಿ, ಆದರೆ ನಮಗೆ ಘೋಷಣೆ ಮಾಡಿದ್ನು ಕಟ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರ ಮುಖಕ್ಕೆ ಹೊಡೆಯೋ ರೀತಿಯಲ್ಲಿ ಆಕ್ರೋಶ ಹೊರ ಹಾಕಿದ್ದು ಕೂಡ ಅಚ್ಚರಿ ಕಾರಣ ಆಯಿತು. ಬಿಜೆಪಿಗೆ ಅದನ್ನೇ ಇಟ್ಕೊಂಡಿದೆ. ನಾವೇನು ಹೇಳೋದು, ಅನುದಾನ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರು ಬಾಯ್ ಬಿಡ್ಕೊಳ್ತಿದ್ದಾರೆ. ಸಂಪುಟ ಸಭೆಯಲ್ಲಿ ನೋಡಿದ್ರೆ ಗ್ಯಾರಂಟಿಗೆ ದಯವಿಟ್ಟು ಕತ್ರಿ ಹಾಕಿ, ಕೆಲವ್ರಿಗೆ ಮಾತ್ರ ಕೊಡಿ, ಎಲ್ರಿಗೂ ಕೊಡೋಕ್ಕಾಗಲ್ಲ ಅಂತ. ಇದನ್ನ ಈ 5 ವರ್ಷ ಪೂರೈಸೋದು ದೊಡ್ಡ ಸವಾಲು. ಈ ಗ್ಯಾರಂಟಿ ಕೊಟ್ಕೊಂಡು ಗ್ಯಾರಂಟಿ ನಿಲ್ಲಿಸಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನೋ ಭಯ, ಗ್ಯಾರಂಟಿ ಮುಂದುವರಿಸ್ಕೊಂಡು ಹೋದ್ರೆ ಅದನ್ನು ನಿಭಾಯಿಸೋದಕ್ಕಾಗದಂತಹ ಪರಿಸ್ಥಿತಿ. ಸೊ ಏನೇ ಮಾಡಿದ್ರು ಇವರನ್ನ ಗ್ಯಾರಂಟಿಯೇ ನುಂಗಿ ಹಾಕಲಿದೆ ಅಂತ ಬಿಜೆಪಿ ಈಗ ಕಾಂಗ್ರೆಸ್ಗೆ ಠಕ್ಕರ್ ಕೊಟ್ಟಿರೋದು. ಕರ್ನಾಟಕ ಬಿಜೆಪಿ
ಬಹಳ ದೊಡ್ಡ ಆತ್ಮವಿಶ್ವಾಸವನ್ನು ಗಳಿಸ್ಕೊಂಡಿದೆ ಈ ರಿಸಲ್ಟ್ ಮೂಲಕ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.